ನಮಸ್ಕಾರ. ಇವತ್ತು ನಾವು ಕಲಿಯುವ ವೇಗವನ್ನು 10 ಪಟ್ಟು ಹೆಚ್ಚಿಸೋ ಒಂದು ರಹಸ್ಯದ ಬಗ್ಗೆ ಮಾತಾಡೋಣ. ಇದು ಕೇವಲ ಹೆಚ್ಚು ಓದುವುದೋ, ಹೆಚ್ಚು ಮಾಹಿತಿ ತುಂಬಿಕೊಳ್ಳುವುದರ ಬಗ್ಗೆ ಅಲ್ಲ. ಬದಲಿಗೆ ಜಗತ್ತನ್ನು ನೋಡುವ ನಮ್ಮ ದೃಷ್ಟಿಯನ್ನೇ ಬದಲಾಯಿಸಬಲ್ಲ ಮಾದರಿ ಅಥವಾ ಪ್ಯಾಟರ್ನ್ಗಳನ್ನು ಗುರುತಿಸುವುದರ ಬಗ್ಗೆ. ಅಯ್ಯೋ, ಓದೋಕೆ ಎಷ್ಟೊಂದಿದೆ, ಎಲ್ಲವನ್ನೂ ನೆನ್ಪಿಟ್ಕೊಳ್ಳೋಕೆ ಆಗ್ತಿಲ್ಲ ಅಂತ ನಮ್ಗೆಲ್ರಿಗೂ ಅನ್ಸಿರುತ್ತೆ ಅಲ್ವಾ? ಆದ್ರೆ ಈ ಸ್ಲೈಡ್ ಏನ್ ಹೇಳುತ್ತೆ ಅಂದ್ರೆ, ಸಮಸ್ಯೆ ಮಾಹಿತಿಯ ಪ್ರಮಾಣದಲ್ಲಿಲ್ಲ, ಬದಲಾಗಿ ಆ ಮಾಹಿತಿಯಲ್ಲಿರೋ ಪ್ಯಾಟರ್ನ್ಗಳನ್ನ ಗುರುತಿಸೋಕೆ ನಮ್ಮ ಮೆದುಳಿಗೆ ಟ್ರೈನಿಂಗ್ ಇಲ್ದಿರೋದು. ಇದು ವಾಲ್ಯೂಮ್ನ ಸಮಸ್ಯೆ ಅಲ್ಲ, ಸ್ಟ್ರಕ್ಚರ್ನ ಸಮಸ್ಯೆ. ಹಾಗಾದ್ರೆ ಮೊದಲು ನಾವು ಎಲ್ಲಿ ಎಡುತ್ತಿದ್ದೇವೆ ಅಂತ ನೋಡೋಣ. ನಮ್ಮ ಕಲಿಕೆ ಯಾಕೆಷ್ಟು ನಿಧಾನವಾಗಿದೆ? ಇದಕ್ಕೆ ಮುಖ್ಯ ಕಾರಣ ನಾವು ಇನ್ನೂ ಬಳಸ್ತಿರೋ ಹಳೆಯ, ಇವತ್ತಿನ ಜಗತ್ತಿಗೆ ಸರಿಹೊಂದದ ಕಲಿಕೆಯ ವಿಧಾನಗಳು. ನೋಡಿ, ಸಾಂಪ್ರದಾಯಿಕ ಕಲಿಕೆ ಅಂದ್ರೆ ಏನು? ಪುಸ್ತಕಗಳ ರಾಶಿ ಹಾಕೊಂಡು ಪ್ರತಿಯೊಂದು ಫ್ಯಾಕ್ಟ್ ಅನ್ನು ಬಾಯ್ಪಾಠ ಮಾಡೋದು. ಇದು ನಮ್ಮ ಮೆದುಳಿಗೆ ಸಿಕ್ಕಾಪಟ್ಟೆ ಭಾರ. ಆದ್ರೆ ಮಾದರಿ ಆಧಾರಿತ ಕಲಿಕೆ ಅನ್ನೋದು ಕಂಪ್ಲೀಟ್ ಆಗಿ ಬೇರೆ. ಇದು ವಿಷಯಗಳ ಹಿಂದಿರೋ ರಚನೆ ಮತ್ತು ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಇದರಿಂದ ಜ್ಞಾನವನ್ನ ಹೆಚ್ಚು ದಕ್ಷವಾಗಿ ಸಂಸ್ಕರಿಸೋಕೆ ಸಾಧ್ಯ ಆಗುತ್ತೆ. ನಮ್ಮ ಮೆದುಳಿಗೊಂದು ಸೂಪರ್ ಪವರ್ ಇದೆ. ಅದರ ಹೆಸರು ಚಂಕಿಂಗ್. ಅಂದ್ರೆ ಹಲವಾರು ಮಾಹಿತಿ ತುಣುಕುಗಳನ್ನ ಒಟ್ಟಿಗೆ ಸೇರಿಸಿ ಒಂದೇ ಅರ್ಥಪೂರ್ಣ ಗುಂಪಾಗಿ ನೋಡೋದು. ಉದಾಹರಣೆಗೆ, ಒಂದು ಫೋನ್ ನಂಬರ್ 9845123456 ಅಂತ ಒಂದೊಂದೇ ನೆನ್ಪಿಟ್ಕೊಳ್ಳೋದಕ್ಕಿಂತ 9845123456 ಅಂತ ಗುಂಪು ಮಾಡಿದ್ರೆ ಸುಲಭ ಅಲ್ವಾ? ಯಾವುದೇ ಕ್ಷೇತ್ರದಿರೋ ತಜ್ಞರು ಬಳಸೋದು ಇದೇ ತಂತ್ರವನ್ನ. ಈಗಿನ ಎಐ ಯುಗದಲ್ಲಿ ಒಂದು ಕ್ಷಣ ಯೋಚನೆ ಮಾಡಿ. ಗೂಗಲ್ ಅಥವಾ ಎಐ ಎಲ್ಲವನ್ನೂ ನೆನ್ಪಿಟ್ಕೊಳ್ತೆ. ಹಾಗಾದ್ರೆ ಮನುಷ್ಯರಾದ ನಮಗೆ ಉಳ್ದಿರೋ ವಿಶೇಷತೆ ಏನು? ನಮ್ಮ ಮೌಲ್ಯ ಕೇವಲ ನೆನ್ಪಿನ ಶಕ್ತಿಯಲ್ಲೇ ಇದೆಯಾ, ಅಥವಾ ಅದಕ್ಕಿಂತ ದೊಡ್ಡದೇನಾದ್ರೂ ಇದೆಯಾ? ಸರಿ, ಈಗ ನಮ್ಮ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಭಾಗಕ್ಕೆ ಬರೋಣ. ಹಾಗಾದ್ರೆ ಪಾಂಡಿತ್ಯದ ಆ ಸಾರ್ವತ್ರಿಕ ಸೂತ್ರ ಏನು? ಅದು ಬೇರೆ ಕ್ಷೇತ್ರಗಳಲ್ಲಿ ಒಂದೇ ರೀತಿಯ ಪ್ಯಾಟರ್ನ್ಗಳನ್ನ ಗುರುತಿಸೋದು. ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಚೆಸ್ ಆಟ. ಪಾಂಡಿತ್ಯ ಅಂದ್ರೆ ಹೆಚ್ಚು ಕಷ್ಟಪಟ್ಟು ಯೋಚನೆ ಮಾಡೋದಲ್ಲ, ಬದಲಿಗೆ ವೇಗವಾಗಿ ಗುರುತಿಸೋದು. ಚೆಸ್ ಆಟ ಇದಕ್ಕೆ ಹಿಡಿದ ಕನ್ನಡಿಯ ಹಾಗೆ. ಈ ವ್ಯತ್ಯಾಸ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಒಬ್ಬ ಹೊಸದಾಗಿ ಆಡೋನು ಚೆಸ್ ಬೋರ್ಡ್ ಮೇಲೆ 32 ಬೇರೆ ಬೇರೆ ಕಾಯಿಗಳನ್ನ ನೋಡ್ತಾನೆ. ಆದ್ರೆ ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ರಾಜನ ರಕ್ಷಣೆ ದುರ್ಬಲವಾಗಿದೆ ಅಥವಾ ಇಲ್ಲಿ ಒಂದು ಆಕ್ರಮಣಕಾರಿ ಅವಕಾಶ ಇದೆ ಅನ್ನೋ ಇಡೀ ಮಾದರಿಯನ್ನೇ ಒಂದೇ ಕ್ಷಣದಲ್ಲಿ ಗ್ರಹಿಸ್ಬಿಡ್ತಾರೆ. ಅವರು ಹೆಚ್ಚು ಲೆಕ್ಕಾಚಾರ ಮಾಡಲ್ಲ, ವೇಗವಾಗಿ ಗುರುತಿಸ್ತಾರೆ. ಚೆಸ್ನಿಂದ ಈಗ ಸಂಗೀತದ ಜಗತ್ತಿಗೆ ಹೋಗೋಣ. ಇಲ್ಲೂ ಕೂಡ ಅದೇ ಮೂಲತತ್ವ ಕೆಲಸ ಮಾಡುತ್ತೆ. ಶ್ರೇಷ್ಠ ಸಂಗೀತಕಾರರು ಪ್ರತ್ಯೇಕ ಸ್ವರಗಳನ್ನಲ್ಲ, ಅವುಗಳ ನಡುವಿನ ಸಂಬಂಧಗಳನ್ನೇ ಕರಗತ ಮಾಡಿಕೊಂಡಿರ್ತಾರೆ. ಒಬ್ಬ ಒಳ್ಳೆ ಸಂಗೀತಗಾರರನ್ನ ನೋಡಿ, ಅವರು ಕೇವಲ ಸಾ ರಿ ಗ ಮ ಅಂತ ಸ್ವರಗಳನ್ನ ಕಲಿಯೋದಿಲ್ಲ. ಬದಲಿಗೆ ಸ್ವರಶ್ರೇಣಿ, ಸ್ವರಮೇಳ, ತಾಳ ಈ ಎಲ್ಲದರ ಹಿಂದಿರೋ ಪ್ಯಾಟರ್ನ್ಸ್ಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ನಿಜ ಹೇಳ್ಬೇಕಂದ್ರೆ, ಸಂಗೀತ ಅನ್ನೋದೇ ಕೇಳುಗರ ಮನಸ್ಸಲ್ಲಿ ಒಂದು ನಿರೀಕ್ಷೆಯ ಮಾದರಿಯನ್ನ ಸೃಷ್ಟಿ ಮಾಡಿ, ಆ ನಿರೀಕ್ಷೆಯ ಜೊತೆ ಆಟ ಆಡೋ ಒಂದು ಅದ್ಭುತ ಕಲೆ. ಸರಿ, ಈಗ ತಂತ್ರಜ್ಞಾನದ ಜಗತ್ತಿಗೆ ಬರೋಣ. ಕೋಡಿಂಗ್ನಲ್ಲಿ ಪಾಂಡಿತ್ಯ ಅಂದ್ರೆ ಕೇವಲ ಕೋಡ್ ಬರೆಯೋದು ಅಂತ ಅಂದ್ಕೊಂಡಿರ್ತವೆ. ಆದ್ರೆ ಅದು ನಿಜವಲ್ಲ. ಅದು ಸಮಸ್ಯೆ ಪರಿಹಾರದ ಮಾದರಿಗಳನ್ನ ಗುರುತಿಸೋದು. ಹೊಸಬರು ಬಿಡಿಭಾಗಗಳನ್ನ ನೋಡ್ತಿದ್ರೆ ತಜ್ಞರು ಒಂದು ಸಂಪೂರ್ಣ ರಚನೆಯನ್ನೇ ನಿರ್ಮಿಸ್ತಾರೆ. ಒಬ್ಬ ಪರಿಣಿತ ಕೋಡರ್ ಪ್ರತಿ ಬಾರಿಯೂ ಹೊಸದಾಗಿ ಏನನ್ನೂ ಕಂಡುಹಿಡಿಯೋಕೆ ಹೋಗಲ್ಲ. ಅವರು ಕೇಳೋ ಪ್ರಶ್ನೆ ಇದು: ಈ ತರದ ಸಮಸ್ಯೆಗೆ ಈಗಾಗಲೇ ಇರುವ ಯಾವ ಫೇಮಸ್ ಪರಿಹಾರದ ಮಾದರಿ ಸರಿಹೊಂದುತ್ತೆ? ಇದು ಅವರ ಸಮಯ ಮತ್ತು ಶ್ರಮ ಎರಡನ್ನೂ ಉಳಿಸುತ್ತೆ. ಸರಿ, ಇಷ್ಟೊತ್ತು ಮಾದರಿಗಳನ್ನ ಗುರುತಿಸೋದು ಯಾಕೆ ಮುಖ್ಯ ಅಂತ ನೋಡಿದ್ವಿ. ಈಗ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ? ಯಾವುದೇ ಸ್ಕಿಲ್ಲನ್ನ ಬೇಗ ಕಲಿಯೋಕೆ ಒಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ವಿಷಯವನ್ನ ಕಲಿಯೋಕೆ ಈ 6 ಹಂತಗಳ ಪ್ರಾಸೆಸ್ಸನ್ನ ಬಳಸ್ಬೋದು. ಮೊದಲನೇದು, ವಿಷಯವನ್ನ ಚಿಕ್ಕ ಭಾಗಗಳಾಗಿ ಒಡೆಯೋದು. ಎರಡನೇದು, ಅದರಲ್ಲಿ ಪದೇ ಪದೇ ಬರೋ ಮಾದರಿಗಳನ್ನ ಗುರ್ತಿಸೋದು. ಮೂರನೇದು, ಸಂಬಂಧಪಟ್ಟ ಅಂಶಗಳನ್ನ ಗುಂಪು ಮಾಡೋದು. ನಾಲ್ಕನೇದು, ಆ ಮಾದರಿಗಳನ್ನ ಒಂದು ಮೆಂಟಲ್ ಫ್ರೇಮ್ವರ್ಕ್ ಆಗಿ ಮಾಡ್ಕೊಳ್ಳೋದು. ಐದನೇದು, ಅದನ್ನ ಬೇರೆ ಬೇರೆ ಕಡೆ ಅಪ್ಲೈ ಮಾಡೋದು. ಮತ್ತು ಕೊನೆಯದಾಗಿ, ಸಿಕ್ಕ ಫೀಡ್ಬ್ಯಾಕ್ನಿಂದ ಅದನ್ನ ಇಂಪ್ರೂವ್ ಮಾಡ್ತಾ ಇರೋದು. ಈ ಪ್ರೋಸೆಸ್ನ ಹಿಂದಿರೋ ಐಡಿಯಾ ತುಂಬಾನೇ ಸಿಂಪಲ್. ಎಲ್ಲವನ್ನೂ ಕಲಿಯೋಕೆ ಹೋಗೋ ಬದಲು 80% ರಿಸಲ್ಟ್ ಕೊಡುವ 20% ಪ್ರಮುಖ ಮಾದರಿಗಳ ಮೇಲೆ ಗಮನ ಹರಿಸೋದು. ಇದನ್ನೇ ನಾವು ಸ್ಮಾರ್ಟ್ ಲರ್ನಿಂಗ್ ಅನ್ನೋದು. ಈ ರೀತಿ ಕಲಿತ್ರೆ ಸಿಗೋ ಅಂತಿಮ ಫಲಿತಾಂಶ ಏನು ಗೊತ್ತಾ?
ನಾವು ಕೇವಲ ಒಂದೇ ಕ್ಷೇತ್ರದ ಸ್ಪೆಷಲಿಸ್ಟ್ ಆಗಿ ಉಳಿಯುವುದಿಲ್ಲ. ಬದಲಿಗೆ ಯಾವುದೇ ಬದಲಾವಣೆಗೆ ಹೊಂದಿಕೊಳ್ಳಬಲ್ಲ ಬಹುಮುಖಿ ಸಾಮರ್ಥ್ಯದ ಪಾಲಿಮ್ಯಾಥ್ ಆಗ್ತೀವಿ. ಎಐ ಬಂದ ಮೇಲೆ ಕಲಿಯೋರ ಪಾತ್ರವೇ ಬದಲಾಗಿಬಿಟ್ಟಿದೆ. ಹಳೆ ಮಾಡೆಲಲ್ಲಿ ಮನುಷ್ಯ ಅಂದ್ರೆ ಒಂದು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ, ಜ್ಞಾನವನ್ನ ಶೇಖರಿಸಿಡೋನು. ಆದ್ರೆ ಹೊಸ ಮಾಡೆಲಲ್ಲಿ ಶೇಖರಣೆಯ ಕೆಲ್ಸವನ್ನ ಎಐ ಮಾಡುತ್ತೆ. ಮನುಷ್ಯನ ಕೆಲ್ಸ ಮಾದರಿಗಳನ್ನ ಆಯ್ಕೆ ಮಾಡಿ ಬೇರೆ ಬೇರೆ ಕ್ಷೇತ್ರಗಳ ನಡುವೆ ಕನೆಕ್ಷನ್ ಬೆಳೆಸೋ ನೆಟ್ವರ್ಕ್ ಬಿಲ್ಡರ್ ಆಗೋದು. ಹಾಗಾದ್ರೆ ಆಧುನಿಕ ಪಾಲಿಮ್ಯಾಥ್ ಅಂದ್ರೆ ಯಾರು? ಅವರು ಎಲ್ಲವನ್ನೂ ತಿಳಿದುಕೊಂಡಿರಬೇಕು ಅಂತೇನಿಲ್ಲ. ಬದಲಿಗೆ ಒಂದು ಕ್ಷೇತ್ರದಲ್ಲಿ ಗುರುತಿಸಿದ ಮಾದರಿಯನ್ನ ಇನ್ನೊಂದು ಹೊಸ ಕ್ಷೇತ್ರಕ್ಕೆ ಅನ್ವಯಿಸಿ ಯಾವುದೇ ಹೊಸ ಸ್ಕಿಲ್ಲನ್ನ ಆಶ್ಚರ್ಯಪಡುವಷ್ಟು ವೇಗದಲ್ಲಿ ಕಲಿಯೋ ಸಾಮರ್ಥ್ಯ ಇರೋರು. ಈ ಒಂದು ವಾಕ್ಯವನ್ನ ಚೆನ್ನಾಗಿ ಗಮನಿಸಿ. ಇವತ್ತಿನ ಅತ್ಯಂತ ಮೌಲ್ಯಯುತ ಕೌಶಲ್ಯ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವ ಮಾದರಿಗಳನ್ನ ಒಂದು ಕ್ಷೇತ್ರದಿಂದ ಇನ್ನೊಂದಕ್ಕೆ ಟ್ರಾನ್ಸ್ಲೇಟ್ ಮಾಡೋ ಸಾಮರ್ಥ್ಯ. ಇದುವೇ ಇವತ್ತಿನ ಜಗತ್ತಿನಲ್ಲಿ ಯಶಸ್ಸಿನ ಮೂಲಮಂತ್ರ. ಹಾಗಾದ್ರೆ ನಾವೂ ಕೂಡ ನಮ್ಮದೇ ಆದ ಒಂದು ಪರ್ಸನಲ್ ಪ್ಯಾಟರ್ನ್ ಲೈಬ್ರರಿಯನ್ನ ಕಟ್ಕೊಳ್ಬಹುದು. ಹೇಗೆ? ಮೊದಲಿಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಪುನರಾವರ್ತನೆಯಾಗೋ ವಿಷಯಗಳನ್ನ ಗಮನಿಸೋಕೆ ಶುರುಮಾಡಿ. ನಂತರ ಅದರಿಂದ ಒಂದು ಸಾಮಾನ್ಯ ತತ್ವವನ್ನ ಹೊರತೆಗೆಯಿರಿ. ಈ ತತ್ವಗಳನ್ನ ಹೊಸ ಸಂದರ್ಭಗಳಲ್ಲಿ ಅಪ್ಲೈ ಮಾಡಿ ಟೆಸ್ಟ್ ಮಾಡಿ. ಕೊನೆಯದಾಗಿ ಉಪಯುಕ್ತ ಅನ್ಸಿದ ಮಾದರಿಗಳನ್ನ ದಾಖಲಿಸ್ತಾ ಬನ್ನಿ. ಒಂದು ವಿಷಯ ನೆನ್ಪಲ್ಲಿರ್ಲಿ, ಪಾಂಡಿತ್ಯ ಅನ್ನೋದು ನಾವು ತಲುಪಬೇಕಾದ ಒಂದು ಜಾಗ ಅಲ್ಲ, ಅದು ಒಂದು ಪ್ರಯಾಣ. ಅದು ಜಗತ್ತಿನ ಮಾದರಿಗಳ ಕಣ್ಣಿನಿಂದ ನೋಡೋ ಒಂದು ದೃಷ್ಟಿಕೋನ, ಒಂದು ನಿರಂತರ ಪ್ರಕ್ರಿಯೆ. ಹಾಗಾಗಿ ಇನ್ನು ಮುಂದೆ ಕೇಳಬೇಕಾದ ಮುಖ್ಯ ಪ್ರಶ್ನೆ ಯಾವ ವಿಷಯದಲ್ಲಿ ಪರಿಣತರು ಅನ್ನೋದಲ್ಲ, ಬದಲಿಗೆ ಎಷ್ಟು ವಿಭಿನ್ನ ಕ್ಷೇತ್ರಗಳನ್ನ ಸಂಪರ್ಕಿಸಬಲ್ಲ ಸಾಮರ್ಥ್ಯ ಇದೆ ಅನ್ನೋದು. ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.